ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ಕಸ್ಟಮರ್ದೇನೆ ನೋಡಿ ಬ್ಲೌಸ್ನ ಕಟ್ ಮಾಡಬೇಕು ಅಂತ. ಈಗ ನಮಗೆ ಆಲ್ಮೋಸ್ಟ್ ಎಲ್ಲನೂ ಬಾಡಿ ಮೆಷರ್ಮೆಂಟೇ ತೊಗೊತೀವಿ ಅಂದರೂ ಕೆಲವರು ಇಷ್ಟಪಡಲ್ಲ. ಸೊ ಅಳತೆಯನ್ನು ಕೊಟ್ಟಿರ್ತಾರೆ. ಈ ಅಳತೆ ಬ್ಲೌಸಲ್ಲಿ ನೀವು ಸ್ವಲ್ಪ ಅಳತೆ ತೊಗೊಳ್ಬೇಕಾದ್ರೆ ವ್ಯತ್ಯಾಸ ಮಾಡೋದ್ರಿಂದ ನೀವು ಹೊಲಿದು ಕೊಡೋ ಬ್ಲೌಸ್ ಕೂಡ ವ್ಯತ್ಯಾಸ ಆಗಿರುತ್ತೆ. ಸೊ ನೀವು ಒಂದು ಕಸ್ಟಮರ್ನ ಕಳ್ಕೊತೀರ. ಸೊ ಆ ಮಿಸ್ಟೇಕ್ಸ್ ಎಲ್ಲೆಲ್ಲಿ ಆಗತ್ತೆ, ನೀವು ಎಲ್ಲೆಲ್ಲಿ ನೀವು ಪ್ರಿಕಾಷನ್ಸ್ನ ತೊಗೋಬೇಕು ಮತ್ತು ಮೆಜರ್ಮೆಂಟ್ನ ಹೇಗೆ ಪರ್ಫೆಕ್ಟಾಗಿ ತೊಗೋಬೇಕು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡಬೇಕಾದ್ರೆ ಇಲ್ಲೂ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾಕೆ ಅಂದರೆ ನಿಮಗೆ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಇದು ನನ್ನಲ್ಲಿ ಆಗ್ತಾ ಇದ್ದಂತಹ ಮಿಸ್ಟೇಕ್ಸು. ಬಟ್ ನಿಮಗೂ ಒಂದು ಗೊತ್ತಿರಲಿ ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾವು ಎಲ್ಲ ಕಡೆ ಪರ್ಫೆಕ್ಟಾಗಿಯೇ ಮೆಷರ್ಮೆಂಟ್ ತೊಗೊಂಡು ನಿಮ್ಗೆ ಏನಾಗುತ್ತೆ ಅಂದರೆ ಫ್ರಂಟಲ್ಲಿ ಲೂಸ್ ಆಗೋ ಸಾಧ್ಯತೆ ಅಥವಾ ಇನ್ನೊಂದು ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಸಿಂದ ನೀವು ಒಬ್ಬರು ಕಸ್ಟಮರ್ನ ಕಳ್ಕೊತೀರಾ ಅಥವಾ ಬ್ಲೌಸ್ ಡಿಫಾಲ್ಟ್ ಅನ್ನೋ ಥರ ಆಗ್ತಾ ಇರತ್ತೆ. ಅದಕ್ಕೋಸ್ಕರನೇ ನಾನಿವತ್ತು ತುಂಬ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಯಾಕೆ ಅಂತಂದರೆ ನೀವು ಎಲ್ಲ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ರು ಸಣ್ಣ ಪುಟ್ಟ ಮಿಸ್ಟೇಕ್ಸ್ನಿಂದ ಕಸ್ಟಮರ್ನ ಕಳ್ಕೊಳ್ಳೋದಾಗಲಿ ಅಥವಾ ಬ್ಲೌಸು ಡಿಫಾಲ್ಟ್ ಆಗೋದು ಬೇಡ ಅಂತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಯಾವ್ದು ಅಳತೆಗೆ ಕೊಟ್ಟಿರ್ತಾರೆ ಆ ಬ್ಲೌಸ್ನ ತಗೊಳ್ಳಿ. ಈಗ ನೋಡಿ, ನಾನು ಈ ರೀತಿಯಾಗಿ ತಗೊಂಡಿದ್ದೀನಿ. ತಗೊಂಡಿರೋದನ್ನ ನಾನು ಫಸ್ಟು ಫ್ರಂಟಲ್ಲಿ ನೋಡ್ಕೊಳ್ಳೋಣ ಅಂತ ನೋಡಿ ಈ ರೀತಿಯಾಗಿ ಇಟ್ಕೋತಾ ಇದ್ದೀನಿ. ನೀವು ಆಲ್ಮೋಸ್ಟ್ ಟೇಬಲ್ ಅಥವಾ ನೆಲದ ಮೇಲೆ ಈ ಥರ ಇಟ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಕೈಯಲ್ಲಿ ಇಟ್ಕೊಂಡಾಗ ನಮಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಹಾಗೆ ಇಲ್ಲಿ ನಮ್ಮದು ಭುಜ ಜಾಯಿನ್ ಆಗಿರುತ್ತಲ್ಲ ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಜಾಯಿಂಟು, ಇಲ್ಲಿಂದ ಹೀಗೆ ಹಿಡಿದು ತಗೋತಾ ಇದ್ದೀನಿ. ನೋಡಿ ಇಲ್ಲಿ ಫ್ರಂಟ್ ಅನ್ನೋದು ನೋಡಿ 15.5. ನಿಮಗೆ ಬ್ಯಾಕಿಗೂ ಫ್ರಂಟಿಗೂ ಹೆಚ್ಚು ಕಡಿಮೆ ಅರ್ಧ ಮುಕ್ಕಾಲು 1 ಇಂಚ್ ತನಕ ವ್ಯತ್ಯಾಸ ಬಂದಿರುತ್ತೆ. ಇದು ಹೆವಿ ಚೆಸ್ಟ್ ಇರೋರಿಗೆ 1.5 ತನಕನೂ ಬಂದಿರುತ್ತೆ, ಇಲ್ಲಾಂದರೆ ಒಂದು ಅರ್ಧ ಇಂಚ್ ಬಂದಿರುತ್ತೆ. ನಮಗೆ ಫ್ರಂಟಲ್ಲಿ ಈ ರೀತಿ ಕಫ್ ಬಂದಿರೋದ್ರಿಂದ ನಿಮಗೆ ಮುಂಭಾಗದ್ದು ಹಿಂಭಾಗದ್ದು ಅಳತೆ ವ್ಯತ್ಯಾಸ ಬಂದಿರುತ್ತೆ. ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಫ್ರಂಟಲ್ಲಿ ಒಂದು ಮಾತ್ರ ಅಳತೆ ತೊಗೊತೀವಿ, ಬ್ಯಾಕಲ್ಲಿ ಮಾತ್ರ ಅಳತೆ ತೊಗೊತೀವಿ ಅಂತ ಅಂದಾಗ ಕೂಡ ನಿಮಗೆ ಮಿಸ್ಟೇಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬ್ಯಾಕಲ್ಲಿ ಕೂಡ ಅಷ್ಟೇ ಅದೇ ರೀತಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಅಲ್ಲಿಂದ ಹಿಡಿದು ತೆಗೆದಾಗ ನೋಡಿ ಕರೆಕ್ಟಾಗಿ ನಿಮಗೆ 15 ಇಂಚು ಬರ್ತಾ ಇದೆ. ನಮಗೆ ಫ್ರಂಟಲ್ಲಿ 15.5 ಬಂತು, ಬ್ಯಾಕಲ್ಲಿ ನಿಮಗೆ 15 ಬರ್ತಾ ಇದೆ. ಸೊ ಇವ್ರದ್ದು ಹೆವಿ ಚೆಸ್ಟ್ ಅನ್ನೋದಿಲ್ಲ, ಸ್ವಲ್ಪ ಚೆಸ್ಟ್ ಅನ್ನೋದಿರೋದ್ರಿಂದ ನೋಡಿ ಈ ರೀತಿಯಾಗಿ ಬಂದಿರತ್ತೆ. ಮಿನಿಮಮ್ಮು ನಿಮಗೆ 36 38 ತನಕನೂ ಕೆಲವೊಂದು ಸರಿ ಇಷ್ಟು ಬರೋ ಸಾಧ್ಯತೆ ಇರುತ್ತೆ. 40 45 46 ಈ ಥರ ಆಯಿತು ಅಂತ ಅಂದಾಗ ನಿಮಗೆ 1.5 ತನಕನೂ ವ್ಯತ್ಯಾಸ ಬರೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಸೊ ಈಗ ನೀವು ಚೆಸ್ಟ್ ತಗೋಬೇಕು ಅಂತ ಅಂದಾಗ ಕೂಡ ನೋಡಿ ಕೆಲವೊಂದು ನಿಮಗೆ ಪರ್ಫೆಕ್ಟಾಗಿಯೇ ಸಿಕ್ಕಿರುತ್ತೆ. ನನಗಿದು ಪರ್ಫೆಕ್ಟಾಗಿಯೇ ಸಿಕ್ಕಿದೆ. ಸೊ ಕೆಲವೊಂದು ಸರಿ ವ್ಯತ್ಯಾಸ ಇರುವಂತಹ ಬ್ಲೌಸ್ ಅಳತೆ ಕೊಟ್ಟಿದ್ದಾಗ ನಿಮಗೆ ತೊಂದರೆ ಆಗುತ್ತೆ. ಇದು ನೋಡಿ ನನಗೆ ಎಲ್ಲ ರೀತಿಯಿಂದಲೂ ಕರೆಕ್ಟಾಗಿದೆ. ನೋಡಿ ಈಗ ಇಲ್ಲಿ 18 ಬರ್ತಾ ಇದೆ. ನಿಮಗೆ ಫ್ರಂಟಲ್ಲಿ ತೆಗೆದ್ರು 18 ಬರುತ್ತೆ. ಹಾಗೆಯೇ ಈಗ ಇಲ್ಲಿ ನಾನು ಉಕ್ಸಲ್ಲಿ ನಾವು ಅಳತೆ ತಗೊಳ್ಳೋರು ಇರ್ತಾರೆ. ಕೆಲವೊಬ್ಬರು ಉಕ್ಸ್ ಪಟ್ಟಿ ಇರುತ್ತಲ್ಲ ಆ ಸೈಡಲ್ಲಿ ಚೆಸ್ಟ್ ಮೆಷರ್ಮೆಂಟ್ ತಗೊಳ್ಳೋರು ಇರ್ತಾರೆ. ಈ ಬ್ಲೌಸ್ ಅನ್ನೋದು ಒಬ್ಬೊಬ್ಬರು ಒಂದೊಂದು ರೀತಿ ಅಳತೆನ ತಗೊತಾರೆ. ಸೊ ಅದಕ್ಕೆ ಎಲ್ಲ ರೀತಿ ಅಳತೆ ತಗೊಳ್ಳೋರಿಗೂ ತೋರಿಸ್ತಾ ಇದ್ದೀನಿ. ನೋಡಿ ನಮಗೆ ಫುಲ್ ತೆಗೆದಾಗ 18 ಬಂದಿತ್ತು, ಈಗ ಆಫ್ ಬರೀ ಉಕ್ಸದು ತೆಗಿತಾ ಇದ್ದೀನಿ. ಈಗ ಇಲ್ಲಿ ನಮಗೆ 9 ಬಂದಿದೆ. ಈಗ ನೋಡಿ ಕರೆಕ್ಟಾಗಿ ನಿಮಗೆ 18 ಬರ್ತಾ ಇದೆ. ಸೊ ಈಗ ಮತ್ತೆ ಬೇಕಾದ್ರೆ ಹುಕ್ಸ್ನ ಹಾಕಿ ಬೇಕಾದರೂ ನಿಮ್ಗೆ ಇಲ್ಲಿ ಫ್ರಂಟಲ್ಲಿ ಏನಾಗುತ್ತೆ ಅಂದರೆ ಲೂಸ್ ಬರೋ ಸಾಧ್ಯತೆ ಇರುತ್ತೆ. ಕೆಲವೊಂದು ಸರಿ ಫ್ರಂಟಲ್ಲಿ ನಾವು ಅಳತೆ ಮಾಡಿದಾಗ ಒಂದು ಅರ್ಧ ಇಂಚು ಜಾಸ್ತಿ ಇರುತ್ತೆ, ಅದನ್ನೇ ಇಟ್ಟು ನಾವು ತೆಗೆದಾಗ ಕೂಡ ನಿಮಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಫ್ರಂಟ್ ಲೂಸ್ ಬರೋ ಚಾನ್ಸಸ್ ಇರುತ್ತೆ. ಅಳತೆ ಮಾಡಬೇಕಾದ್ರೆ ಈಗ ನಾನು ಫಸ್ಟ್ ಒಂದು ತೋರಿಸಿದ್ನಲ್ಲ ಆ ರೀತಿಯಾಗೂ ಮಾಡಿ, ಹಾಗೆ ಉಕ್ಸ್ ಪಟ್ಟಿಯಲ್ಲೂ ಮಾಡಿ, ಈಗ ನೋಡಿ ಬ್ಯಾಕಲ್ಲೂ ಮಾಡ್ತಾ ಇದ್ದೀನಿ. ಎಲ್ಲದರಲ್ಲೂ ಒಂದೇ ಮೆಷರ್ಮೆಂಟ್ ಬಂತು ಅಂತ ಅಂದಾಗ ನಿಮಗೆ ಕರೆಕ್ಟಾಗಿ ಎದೆಯ ಸುತ್ತಳತೆನ ನಾವು 9 ಇಂಚಿಗೆ ತಗೋಬೋದು. ಅಂದರೆ ಇಂಟು 4 ಅಂತ ಮಾಡಿದಾಗ 36 ಬರುತ್ತಲ್ಲ ಆ ರೀತಿಯಾಗಿ ತಗೋಬೋದು. ನೋಡಿ ಈಗ ಬ್ಯಾಕಲ್ಲಿ ಕೂಡ ತೆಗಿತಾ ಇದ್ದೀನಿ. ಆಫ್ ಎಷ್ಟು ಬರುತ್ತೆ ಅಂತ ನೋಡಿ 18 ಕರೆಕ್ಟಾಗಿ ಬಂದಿದೆ. ಫ್ರಂಟಲ್ಲಿ 18 ಬಂತು, ಬ್ಯಾಕಲ್ಲಿ 18 ಬಂತು. ಈಗ ಆಫ್ ಅಂತ ತಗೊಂಡಾಗ ನಮಗೆ 9 ಬಂತು. ಸೊ ಪರ್ಫೆಕ್ಟಾಗಿದೆ. ಇಲ್ಲ ಅಂತ ಆಯಿತು ಅಂದಾಗ ಕೆಲವೊಂದು ಸರಿ ಇಲ್ಲಿ ಫ್ರಂಟಲ್ಲಿ 9.5 ಅಂತ ಬಂದಿರುತ್ತೆ, ಮತ್ತು ಫ್ರಂಟು ಬ್ಯಾಕು ಎರಡೂ ತೆಗೆದಾಗ ನಿಮಗೆ ಒಂದು ಮೆಷರ್ಮೆಂಟ್ ಅನ್ನೋದು ಸಿಗುತ್ತೆ. ಅದನ್ನು ನೋಡಿಕೊಂಡು ನೀವು ಚೆಸ್ಟ್ ಮೆಷರ್ಮೆಂಟ್ನ ತೊಗೊಳ್ಬೇಕಾಗತ್ತೆ. ಇಲ್ಲ ಅಂತ ಆಯಿತು ಅಂದಾಗ ನಿಮಗೆ ಇಲ್ಲಿ ಫ್ರಂಟಲ್ಲಿ
ಇಲ್ಲಿ ಲೂಸು ಅನ್ನೋ ಥರ ಹೇಳ್ತಾ ಇರ್ತಾರೆ. ಆ ಥರ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ನೀವು ಇಲ್ಲಿ ಬರೀ ಜಸ್ಟ್ ನೀವು ಹುಕ್ಸ್ ಪಟ್ಟಿಯಿಂದ ತಗೊಂಡಾಗ ಒಂದು ಅರ್ಧ ಇಂಚು ಜಾಸ್ತಿ ಇರುತ್ತಲ್ಲ ಅಷ್ಟನ್ನೇ ನೀವು ಇಟ್ಟು ಮಾಡಿದಾಗ ಇದು ಏನಾಗುತ್ತೆ ಅಂದರೆ, ಈಗ ಇಲ್ಲಿ 9.5 ಇತ್ತು ಅಂತ ಇಟ್ಕೊಳ್ಳಿ, ನೀವು ಅಳತೆ ತೆಗೆದು ಅದೇ ಅಳತೆಯಲ್ಲಿ ಮಾಡಿದಾಗ ನಿಮಗೆ ಇಲ್ಲಿ 10 ಆಗಿರುತ್ತೆ. ಸೊ 10 ಅಂತ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ಲೂಸ್ ಬಂದಿರುತ್ತೆ. ನೀವು ಟೈಲರ್ ಆಗಿ ಸ್ವಲ್ಪ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದರೆ ಗೊತ್ತಾಗಿರುತ್ತೆ. ಕೆಲವು ಕಸ್ಟಮರ್ಸ್ ಹೇಳಿರ್ತಾರೆ, ನೋಡಿ ಇಲ್ಲಿ ನನಗೆಲ್ಲ ಕರೆಕ್ಟಾಗಿದೆ, ಇಲ್ಲಿ ಫ್ರಂಟ್ ಲೂಸ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಈಗ ನಾವು ವೇಸ್ಟ್ ತಗೊಳ್ಳೋಣ, ಅಂದರೆ ಸೊಂಟದ ಸುತ್ತಳತೆನ ತಗೊಳ್ಳೋಣ. ನೋಡಿ ಈಗ ನಾನು ಸೊಂಟದ ಸುತ್ತಳತೆ ತಗೋತಾ ಇದ್ದೀನಿ. ಇಲ್ಲಿ ನಾವು ತಗೋಬೇಕಾದ್ರೆ ಏನು ಮಾಡಿರ್ತೀವಿ ಅಂದರೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡೂ ಸೇರಿಸಿ ನಾವು ತಗೊಂಡಿರ್ತೀವಿ. ನೀವು ಅಳತೆ ತೆಗಿಬೇಕಾದ್ರೆ ಕೂಡ ಅಷ್ಟೇ ಈ ರೀತಿಯಾಗಿ ತಗೊಂಡಿತ್ತು ಅಂತ ಅಂದಾಗ 1/4 ಇಂಚು ಸ್ಟಿಚ್ ಮಾಡಬೇಕಾದ್ರೆ ಕಮ್ಮಿ ಹಾಕಿ, 1/4 ಇಂಚು ಸ್ಟಿಚ್ ಮಾಡಬೇಕಾದ್ರೆ ಕಮ್ಮಿ ಹಾಕಿದಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನನಗೆ ಈ ಬ್ಲೌಸ್ನೇ 1/4 ಇಂಚು ದೊಡ್ಡ ಮಾಡೋಕ್ಕೆ ಹೇಳಿದ್ದಾರೆ, ಅಂದರೆ ಚೆಸ್ಟ್ ಹತ್ರನೂ 1/4 ಇಂಚು ಜಾಸ್ತಿ ಇರಲಿ, ಸೊಂಟ ಹತ್ರನೂ 1/4 ಇಂಚು ಜಾಸ್ತಿ ಇರಲಿ. ಈ ಥರ ಹೇಳಿದಾಗ ಕೂಡ ನಾವು ನೋಟ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ, ಇಲ್ಲಾಂದರೆ ವ್ಯತ್ಯಾಸ ಆಗುತ್ತೆ. ಏನು ಲೂಸು ಟೈಟು ಆದರೆ ನೀವೇನಾದರೂ ಮಾಡ್ಕೋಬೋದು, ಆದರೆ ಫ್ರಂಟಲ್ಲಿ ಲೂಸ್ ಬಂದಾಗ ಕಷ್ಟ ಆಗುತ್ತೆ. ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟು ಅಂದಾಗ ನಿಮಗೆ ನೆಕ್ ಅನ್ನೋದು ನಾವು ಇಲ್ಲಿ ಅಳತೆಗೆ ಏನು ಕೊಟ್ಟಿರ್ತಾರೆ ಅಷ್ಟನ್ನೇ ನೀವು ಇಡಬೇಕಾಗತ್ತೆ, ಆಯಿತಾ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿಯಾಗಿ ಸ್ಟ್ರೈಟಾಗಿ ತಗೋತೀನಿ. ಈಗ ಇಲ್ಲಿ 6 ಇಂಚ್ ಅಂತ ತೊಗೊಂಡ್ರು ಅದಕ್ಕೆ ಸ್ಟಿಚ್ಚಿಂಗಿಗೆ ಎಷ್ಟು ಸೇರಿಸ್ಬೇಕು ಅನ್ನೋದನ್ನ ನೋಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಹಾಗೆ ಬ್ಯಾಕಲ್ಲಿ ಕೂಡ ಅಷ್ಟೇ. ನೋಡಿ ಈಗ ಬ್ಯಾಕಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಮೇಲಿಂದ ಲೆಂತ್ ತೊಗೊಳಕ್ಕೆ ಹೋಗಲ್ಲ, ಇದು ಎಷ್ಟು ಬಂದಿದೆ ಪಟ್ಟಿ ಅನ್ನೋದನ್ನ ನೋಟ್ ಮಾಡಿಕೊಂಡು ಅದನ್ನು ನಾನು ತೊಗೊತೀನಿ. ಇನ್ನು ತುಂಬಾ ಇಂಪಾರ್ಟೆಂಟ್ ಅನ್ನೋದು ಕಫ್ಫು ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ನಿಮಗೆ ಬ್ಲೌಸ್ ಅನ್ನೋದು ನೀವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ವೇಸ್ಟ್ ಆಗಿಬಿಡತ್ತೆ. ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮ್ಮದು ಏನು ಭುಜ ಬಂದಿರತ್ತೆ ಇಲ್ಲಿ ನೋಡಿ, ನಾನು ಕರೆಕ್ಟಾಗಿ ಆ ಭುಜದ ಸೆಂಟರಲ್ಲಿ ಇಟ್ಕೊಂಡು ತೊಗೊತಾ ಇದ್ದೀನಿ. ಇದು ಪಾಯಿಂಟ್ ಆಫ್ ಬ್ರಸ್ಟ್, ಅಂದರೆ ಸೆಂಟರಲ್ಲಿ ಏನು ಡಾಟ್ ಬಂದಿರುತ್ತಲ್ಲ ಅದನ್ನು ತೊಗೋಬೇಕಾಗುತ್ತೆ. ಹಾಗೆ ಈ ವಿಡ್ತ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡ್ತ್ ಅನ್ನೋದನ್ನು ನಾನು ಇವಾಗ ನಿಮಗೆ ಶೋಲ್ಡರಲ್ಲಿ ಸೆಂಟರಲ್ಲಿ ಇಟ್ಟು ತೋರಿಸೋದ್ನಲ್ಲ, ಆ ರೀತಿಯಾಗಿ ಇಟ್ಕೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಈ ಪಟ್ಟಿ ಏನು ಗೊತ್ತಾ, ದೊಡ್ಡದು ಸಣ್ಣದು ಎಲ್ಲ ಆದಾಗ ನಿಮ್ಗೆ ಏನಾಗುತ್ತೆ ಫ್ರಂಟಲ್ಲಿ ಎತ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೂಡ ನೋಟ್ ಮಾಡ್ಕೋಬೇಕು. ಹಾಗೆ ಭುಜದಲ್ಲಿ ನಮಗೆ ರೆಡಿ ಭುಜ ಎಷ್ಟು ಬರಬೇಕು ಅನ್ನೋದನ್ನ ನೋಟ್ ಮಾಡ್ಕೋಬೇಕು. ಅದಲ್ಲದೆ ಈಗ ತೋಳಲ್ಲೂ ಅಷ್ಟೇ ನಿಮಗೆ ಉದ್ದ ಏನಿರುತ್ತೆ ನೋಡಿ, ಈ ರೀತಿಯಾಗಿ ಉದ್ದನ ತೊಗೊತೀನಿ. ಹಾಗೆಯೇ ತೋಳಿನ ಸುತ್ತಳತೆ ಏನಿರುತ್ತೆ ನೋಡ್ತಾ ಇದ್ದೀರಲ್ವಾ, ಇದು ಏನಿರುತ್ತೆ ಆ್ಯಸ್ ಇಟ್ ಈಸ್ ನೀವು ತೊಗೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅಂತ ಆಯಿತು ಅಂದಾಗ ಸ್ವಲ್ಪ ವ್ಯತ್ಯಾಸ ಬರೋ ಸಾಧ್ಯತೆ ಇರುತ್ತೆ. ಇನ್ನು ತುಂಬಾ ಇಂಪಾರ್ಟೆಂಟ್, ಇದು ತುಂಬಾ ಜನಕ್ಕೆ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಹಾರ್ಮೋನ್ ರಿಂಕಲ್ಸ್. ತೋಳತ್ರ ಈ ಕಡೆ ಬೆನ್ನತ್ರ ಇಲ್ಲಿ ರಿಂಕಲ್ ಬರ್ತಾ ಇರುತ್ತೆ. ಇದನ್ನು ಈ ರೀತಿಯಾಗಿ ಅಳತೆ ತಗೊಂಡಾಗ ನಿಮಗೆ ಬ್ಲೌಸ್ ಅನ್ನೋದು ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ನಿಮಗೆ ಎಲ್ಲೆಲ್ಲಿ ಏನೇನು ಚೇಂಜಸ್ ಅನ್ನೋದನ್ನ ನೀವು ನೋಟ್ ಮಾಡ್ಕೋಬೇಕು. ಹಾಗೆಯೇ ಯಾವ ರೀತಿ ಮೆಷರ್ಮೆಂಟ್ನ ತೊಗೋಬೇಕು, ನಾವು ಕೈಯಲ್ಲಿ ಹಿಡ್ಕೊಂಡು ತೊಗೊತೀವಿ, ನಾವು ಇನ್ನೊಂದು ಥರ ತೊಗೊತೀವಿ ಅಂತೆಲ್ಲ ಆಯಿತು ಅಂತ ಅಂದಾಗ ನಿಮ್ಗೆ ಏನಾಗುತ್ತೆ ವ್ಯತ್ಯಾಸ ಬರೋ ಸಾಧ್ಯತೆ ತುಂಬಾ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಬ್ಲೌಸ್ ಅಳತೆ ತೆಗಿಬೇಕಾದ್ರೆ ಎಲ್ಲೆಲ್ಲ ನೀವು ತುಂಬಾ ಪ್ರಿಕಾಷನ್ಸ್ ತೊಗೊಂಡು ಅಳತೆ ತೊಗೊಬೇಕಾಗತ್ತೆ. ನೀವು ಅಳತೆ ತೊಗೊಳೋದು ಸ್ವಲ್ಪ ವ್ಯತ್ಯಾಸ ಆದರೆ ಏನೇನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನೋಡಿದ್ರಲ್ಲ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.